भुवनं गगनं सकलं शरणं अखिलं निखिलं शिवने शरणं उसिरनु कायनु हसिरनु नीड ಹಾಯ್ ಗಾಯ್ಸ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಕರ್ನಾಟಕ ಜನತೆಗೆ, ಕನ್ನಡಿಗರಿಗೆ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ. ಹ್ಯಾಪಿ ನ್ಯೂ ಇಯರ್ ಆಲ್ ಇಂಡಿಯನ್ಸ್. ಇವತ್ತೇನಂದರೆ ನಮ್ಮ ದೇವಸ್ಥಾನದಲ್ಲಿ ಮಹಾಪೂಜೆ ಐತೆ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀರಿ. ಇವತ್ತು ಫುಲ್ಲು ನೈಟಿಂದ ಬೆಳಗ್ಗೆ ಸ್ಟಾರ್ಟು, ಮತ್ತು ನೈಟ್ ಮಸ್ತಾಗಿ ದೀಪ ಅಲಂಕಾರ ಇರುತ್ತೆ. ನೈಟು ಮತ್ತೆ ಬ್ಲಾಗ್ ಶುರು ಮಾಡ್ತೀನಿ. ಅಂದರೆ ಇದು ಗುಡಿ ಅಂತಾರೆ, ರಾಜಸ್ಥಾನದವ್ರದ್ದು ಗುಡಿ ಅದ. ಇಲ್ಲಿದು ಕಲ್ಚರ್ ಬೇರೆ ಅದ, ಕರ್ನಾಟಕದ ಕಲ್ಚರ್ ಬೇರೆ ಅದ. ಸ್ವಲ್ಪ ಅಂದರು ಅಂತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ. ರಾಜಸ್ಥಾನಕ್ಕೆ ಹೋಗಬೇಕೇ ಅಂತೇನಿಲ್ಲ, ರಾಜಸ್ಥಾನ ಕಲ್ಚರ್ಗಳೆಲ್ಲ ಇಲ್ಲೇ ತೋರಿಸ್ತೀನಿ. ಇಲ್ಲಿ ರಾಮದೇವ್ ಅಂತ ಅಲ್ಲಿದ್ದು ಮಹಾರಾಜ್ ಅದಾರ, ಮತ್ತು ಹಾಗೆ ತೇಜೇಶ್ವರ್ ಅಂತ ಭೀ ಅಲ್ಲಿದ್ದು ಮಹಾರಾಜ್ ಅದಾರ. ಅದು ತೇಜೇಶ್ವರ್ ಮಹಾದೇವ್ ಮಂದಿರ ಅಂತ ಎದಕ್ಕೆ ಬಂದಿದೆ, ತೇಜೇಶ್ವರ್ ಅಂದ್ರೆ ಮಹಾದೇವ್ ಮಂದಿರ ಅಂತ ಇಟ್ಟಾರ. ಇಲ್ಲಿ ಮಹಾರಾಜ ಅಂತ ಅಲ್ಲಿ ತೇಜೇಶ್ವರ್ದು ಇದ್ದಿರು, ಅದರದ್ದು ಜಾಡ್ ಸಮಾಜ ಅವ್ರದ್ದು ಇದು. ಅದ್ರ ಸಲಕ್ಕೆ ಅವ್ರದ್ದು ಮಹಾರಾಜ ಅಂತ ಇದು ತೇಜೇಶ್ವರ ಮಹಾದೇವ ಮಂದಿರ ಅಂತ ಮಾಡಿಟ್ಟಾರ. ನಾ ಇಲ್ಲಿ ಸಂಜೆಗೆ ಮಹಾಮಂಗಳಾರತಿ ನಡೀತದ, ಅಲ್ಲಿ ಅದು ಕ್ಲಿಕ್ಕೆಲ್ಲ ತೋರಿಸ್ತೀನಿ, ನೀವೆಲ್ಲ ನೋಡ್ರಿ. ಅಲ್ಲೇ ಕೂತಲ್ಲೇ ದರ್ಶನ ಮಾಡ್ಬೋದು. ರಾಜಸ್ಥಾನಕ್ಕೆ ಅಂತಲೂ ಹೋಗ್ಬೇಕಂತನಲ್ಲ, ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ ನೋಡಿ. ಅದಕ್ಕೆ ಬೆಂಗಳೂರಲ್ಲಿ ಐತೆ. ಎಲ್ಲಿ ಲೊಕೇಶನ್ ಅಪ್ಪ ಅಂತಂದ್ರೆ ಯಲಹಂಕದಲ್ಲಿ ಐತಿ. ಯಲಹಂಕದಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಅಂತ ಅಲ್ಲಿ ಐತೆ. ಬನ್ನಿ, ನಾನು ಸಿಗ್ತೀನಿ ಅಲ್ಲೇ. ಶಿವ 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 ಆರತಿ ಅನಂತ ಶಿವ ಯೋಗಿ ಮಹಾದೇವ ಯೋಗಿ ಮಹಾದೇವ ಆರತಿ ಅನಂತ ಶಿವ. ಹಾಯ್ ಗಾಯ್ಸ್, ಸಾಯಂಕಾಲ ಸಲಾಗೆಲ್ಲ ರೆಡಿ. ಫುಲ್ ಸಾಯಂಕಾಲ ತೋರಿಸ್ತೀನಿ, ನೋಡೋಕೆ ಮಾತ್ರ ಫುಲ್ ಖುಷಿ ಪಡ್ತೀರಾ. ನೋಡ್ರಿ ಒಳಗಡೆ ಇವಾಗ ನಮ್ಮ ದೇವರು ರೆಡಿ ಆಗ್ತವ್ರೆ. ಫುಲ್ ಹಾರ್ಡ್ ವರ್ಕ್ ಮಾಡ್ತಾರೆ ಭಯ್ಯ. ಓಕೆ, ಮತ್ತು ಸಾಯಂಕಾಲ ಹೆಂಗಿರುತ್ತಂತ ವೆದರು ತೋರಿಸ್ತೀನಿ ನಿಮಗೆ. ಫೈನಲಿ ಬೆಳಗ್ಗೆಯಿಂದ ಕಾಯಿದ್ರಿ, ಇವಾಗ ಸಾಯಂಕಾಲ ಆಯಿತು, ದೇವಸ್ಥಾನ ತೆರೆದ್ರಿ. ಇವಾಗ ನೋಡ್ಬೋದು ಸಾಯಂಕಾಲ. ಇವಾಗ ದೀಪ ಹಚ್ಬಿಟ್ಟು ಪೂಜೆ ಟೈಮಲ್ಲಿ ಒಂದು ಸರಿ ನೋಡ್ಕೊಳ್ರಿ ದೇವಸ್ಥಾನ ಹೆಂಗೈತೆ ಅಂತ ಇನ್ನೊಮ್ಮೆ. چه نغز است و چه خوب است و چه زیباست خدایا. ಇವಾಗ ದೀಪ ಹಂಚಕ್ಕೆ ನೀರು ಬೇಕಂತ ನೀರು ತೊಗೊಂಡೋಗ್ತಾ ಇದ್ದೀನಿ ನಾನು. ಹೋಗಿ ವಾಪಸ್ತೀಯ ಭಯ್ಯ, ಪಾನಿ ಲೇಕೆ ಆಯಾ. ಅಂಟಿಸ್ತೀಯನಾ ನೀನು ದೀಪ? ಅಂಟಿಸ್ತೀಯ ದೀಪ ಅಂಟಿಸ್ತೀಯಾ? ಅಂಟಿಸು. ಹೆಂಗೆ ಅಂಟಿಸ್ತಾರೆ ಹೇಳಿ ದೀಪ? چه گرمیم از اینش چه خورشید، چه پنهان و چه پیداست خدایا. یه گلاس لے. वाह, भैया पानी में मिलाना पड़ता है भैया, मिला के दूसरा कलर नहीं है क्या, इसे हिलाना पड़ेगा।
देखता हूँ। सिर्फ गुलाबी है। कुमकुम कुमकुम अंबिका अपने पास है? ಭಯ ಹಿಂದಿ ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತೀವಿ. ನಾವು ಕನ್ನಡ ಬ್ಲಾಗ್ ಮಾಡೋಕ್ಕೆ ಹೋದರೆ ಅದು ಹಿಂದಿ ಬ್ಲಾಗ್ ಆಗ್ತೈತೆ. ಆಂಟಿ ಚೇರ್ ಬೇಕಾ? ಅಲ್ಲಿ ಐತೆ, ಕೊಡ್ತೀನಿ. ದೀಪ ಅಂಟಿಸ್ತಾರೆ ನೋಡೋಣ, ಬನ್ನಿರಿ ಅಂಟಿಸಿರಿ. भैया फ़ोन किधर है? वो आप पर नहीं है, इधर ही है ना फ़ोन. ನೋಡ್ರಿ ಫೋನ್ ಇಲ್ಲೇ ಐತೆ, ನಂಗೆ ಕಳ್ಸರ್ ಫೋನ್ ತರಕ್ಕ. हाँ फोन नहीं है? इधर ही है ना. अच्छा, एक मिनट भैया रुको. कितना गिलास निकाला था? ನಂಗೆ ಭಯ ಬರ್ತೈತೆ. ಹಾಯ್ ಗಾಯ್ಸ್, ಬೆಳಗ್ಗೆಯಿಂದ ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಏನೇನಾಯ್ತಂತ. ಇವಾಗ ನೋಡ್ರಿ ದೇವಸ್ಥಾನ ಕ್ಲೋಸ್ ಆಗಿಬಿಡ್ತು. ಬೆಳಗ್ಗೆಯಿಂದ ಅಂತೂ ನಾನಂತೂ ಫುಲ್ ಎಂಜಾಯ್ ಮಾಡಿಬಿಟ್ಟು ತುಂಬಾ ಖುಷಿ ಸಿಕ್ತು ನನಗಂತೂ. ದೇವಸ್ಥಾನದಲ್ಲಿ ಈ ಥರ ಪೂಜೆ ನೋಡಿ, ಈ ಥರ ಪೂಜೆ ನೋಡಬೇಕಂದ್ರೆ ತುಂಬಾ ಅದೃಷ್ಟ ಬೇಕು, ಗೊತ್ತಾ? ನೀವು ಅದೃಷ್ಟ ಮಾಡಿದ್ದೀರಾ, ಯಾಕಂದರೆ ನೀವು ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೋಡ್ರಿ ಆಗಿಬಿಡ್ತು ದೇವಸ್ಥಾನ ಕ್ಲೋಸು. ಇವಾಗಲೇ ದೇವಸ್ಥಾನ ಕ್ಲೋಸ್ ಆಗಿ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮತ್ತೆ 12 ಗಂಟೆಗೆ ಮಾರ್ನಿಂಗ್ ಕ್ಲೋಸ್ ಆಗುತ್ತೆ. ಮತ್ತು ಸಾಯಂಕಾಲ 5 ಗಂಟೆಗೆ ಓಪನ್ ಮಾಡ್ತೀರಿ, ಮತ್ತು 9 ಗಂಟೆಗೆಲ್ಲ ಕ್ಲೋಸು. ಚೆನ್ನಾಗಿದೆ ತುಂಬಾ ದೇವಸ್ಥಾನ ಅಲ್ಲ, ಫುಲ್ ರಾಜಸ್ಥಾನಿ ಸ್ಟೈಲ್ ಇದು. ಇದು ಅಂದರೆ ಕರ್ನಾಟಕದಲ್ಲಿ ಆಗಿರೋದು, ಆದರೆ ಕರ್ನಾಟಕದಲ್ಲಿ ಹೆಂಗಿರುತ್ತೆ ದೇವಸ್ಥಾನ ಆ ಥರ ಇಲ್ಲ, ಡಿಫ್ರೆಂಟ್ ಇದು. ಫುಲ್ ರಾಜಸ್ಥಾನಿ ಸ್ಟೈಲ್ ಇದು. ಅಂದರೆ ಇದು ಕಟ್ಸಿರೋದು ಮಾರ್ವಾಡಿಯವರೆಲ್ಲ ಸೇರಿ, ಅಂದರೆ ಜಾಟ್ ಸಮಾಜದವರು. ಅದಕ್ಕೆ ಇದು ಫುಲ್ಲು ಅವ್ರು ರಾಜಸ್ಥಾನವರೆಲ್ಲ, ಅದಕ್ಕೆ ಫುಲ್ಲು ರಾಜಸ್ಥಾನಿ ಸ್ಟೈಲಲ್ಲಿ ಐತೆ ದೇವಸ್ಥಾನ. ನೋಡಿದ್ರಲ್ಲ ದೇವಸ್ಥಾನ ಹೆಂಗೈತಂತ, ಫುಲ್ಲು ಮಸ್ತು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಂದರೆ ನಾನಂತೂ ಫುಲ್ ಹ್ಯಾಪಿ. ಅದಕ್ಕೆ ದಿನಾಲೂ ಸಾಯಂಕಾಲ ದೇವಸ್ಥಾನ ಹತ್ರ ಬಂದುಬಿಟ್ಟು ನಿಮಗೋಸ್ಕರ ಏನಾದರೂ ಕೇಳ್ತಾ ಇರ್ತೀನಿ. ನೀವು ನಮ್ಮ ಹತ್ರ ಎಲ್ಲಾದರೂ ಇದ್ದರೆ, ನಮ್ಮ ಫ್ರೆಂಡ್ಸು ಯಾರಾದರೂ ಇಲ್ಲಿ ಬಂದುಬಿಡ್ರಿ, ದೇವಸ್ಥಾನ ಮಸ್ತಾಗಿರುತ್ತೆ ದೇವಸ್ಥಾನ ಹತ್ರ. ಇಷ್ಟೇ ಇವತ್ತಿನ ಬ್ಲಾಗ್ ನಂದು, ಇಷ್ಟೇ ಆಗಿರುತ್ತೆ. ಬೆಳಗ್ಗೆಯಿಂದ ಫುಲ್ ಜಾಲಿ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ವೇಟ್ ಮಾಡ್ತಾಯಿರ್ರಿ. ಆದಷ್ಟು ಬೇಗ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ಬಿಟ್ಟು ಮಾಡ್ತೀರಿ. ನನಗಂತೂ ತುಂಬಾ ಖುಷಿ ಆಗ್ತೈತೆ, ಯಾಕಂದರೆ ಇದು ನನ್ನ ಸೆಕೆಂಡ್ ಬ್ಲಾಗ್.
ಏನಾದರೂ ತಪ್ಪಾಗಿ ಮಾತಾಡಿದರೆ ದೇವ್ರ ಬಗ್ಗೆ ನಿಮ್ಮ ಬಗ್ಗೆ ಐ ಆಮ್ ಸಾರಿ. ಜೈ ಶ್ರೀರಾಮ್. ಇವತ್ತಿನ ಬ್ಲಾಗ್ ಇಷ್ಟೇ.